ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಏನಪ್ಪ, ನಿಮ್ಮೊಂದು ಈಗ ತಾನೇ ಜಸ್ಟ್ ನಮ್ಮೊಂದು ಶಿಕ್ಷಣ ಇಲಾಖೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ. ಇನ್ನೂ ಜಸ್ಟ್ ನನಗೆ ಈಗ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದೈತೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ. ಅದ್ರ ಜೊತೆ ಈ ಒಂದು ವಿಡಿಯೋ ನೋಡಿ ಯಾರು ರಿಸಲ್ಟ್ ಅಂದರೆ ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ತಾರೆ, ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇನ್ನೂ ಜಸ್ಟ್ ನೀವು ಮೊದಲನೇ ಬಂತು ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾವ ರೀತಿ ರಿಸಲ್ಟ್ ಚೆಕ್ ಮಾಡಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಏನೋ ಜಸ್ಟ್ ನಾನು ನಿಮಗೆ ಲೈವ್ ಮೂಲಕ ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಚೆಕ್ ಮಾಡೋದು ಹೇಳ್ತೀನಿ. ನೀವು ಮೊದಲನೇ ಬಂದ್ಬಿಟ್ಟು ಏನೂ ಇಲ್ಲ, ತುಂಬ ಸಿಂಪಲ್. ನೀವೇನು ಮಾಡಪ್ಪ, ನಿಮ್ಮ ಒಂದು ಇಂಟರ್ನೆಟ್ ನಿಮ್ಮ ಮೊಬೈಲ್ಗೆ ಕನೆಕ್ಷನ್ ಮಾಡ್ಕೊಂಡು ಅದರ ಜೊತೆಗೆ ನೀವು ಒಂದು ವೆಬ್ಸೈಟ್ ಸರ್ಚ್ ಮಾಡಬೇಕು. ಅದು ನಮ್ಮ ಗೌರ್ಮೆಂಟ್ ವೆಬ್ಸೈಟ್, ಆ ಒಂದು ವೆಬ್ಸೈಟ್ ನೇಮ್ ಕೂಡ ಹಾಕಿರ್ತೀನಿ. ಏನೋ ಜಸ್ಟ್ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಕ್ರೋಮ್ ಓಪನ್ ಮಾಡ್ತೀನಿ, ನಾನು ನಿಮ್ಮ ಸೈಡ್ ಕೂಡ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಬೋದು. ಜಸ್ಟ್ ಏನಿಲ್ಲ, ನೀವು ಕ್ರೋಮ್ ಓಪನ್ ಮಾಡ್ಕೊಂಡು ನೀವು ಗೂಗಲ್ ಅಥವಾ ಕ್ರೋಮ್ ಎರಡರಲ್ಲಿ ಒಂದು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಮಾಡಿ ನೀವೇನು ಸರ್ಚ್ ಮಾಡ್ಕೊ ನೋಡಿ ಕರ್ ರಿಸಲ್ಟ್ .nic.in ಅಂತ ಸರ್ಚ್ ಮಾಡ್ಕೊ. ಇಷ್ಟು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಬರುತ್ತೆ. ಜಸ್ಟ್ ಈ ರೀತಿ ಬರುತ್ತೆ ನೋಡಿ. ಏನಪ್ಪ ಅಂದ್ರೆ ಈಗ ಕರ್ನಾಟಕ ಎಕ್ಸಾಮ್ ರಿಸಲ್ಟ್ ಅಂತ ಬರುತ್ತೆ, 2024 ಅಂತ ಬರುತ್ತೆ. 23 ಅಂತ ಹೇಳಿದ್ನಲ್ಲ ನಿಮಗೆ ಇವತ್ತು ಬೆಳಗ್ಗೆ, ಅದ್ರ ಬಟ್ಟಿಗೆ 2024 ಅಂತ ಬಂದಿದೆ. ಇವತ್ತಿನ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 10/4/2024 ಇವತ್ತು ರಿಸಲ್ಟ್ ಬಂದಿದೆ. ಜಸ್ಟ್ ನೋಡಿ ನೋಡಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಬಂದಿದೆ. ಜಸ್ಟ್ ನೀವೇನು ಇಲ್ಲ, ಇಲ್ಲಿ ಲಿಂಕ್ ಅಂತ ಸರಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಂತ ಬರುತ್ತೆ ಬೋರ್ಡ್ ಅಂತ. ಜಸ್ಟ್ ಇಲ್ಲಿ ಏನು ಮಾಡ್ಬೇಕು, ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಏನು ಮಾಡ್ಬೇಕು, ನಿಮ್ಮೊಂದು ಹಾಲ್ ಟಿಕೆಟ್ ಅಂದರೆ ನಿಮ್ಮೊಂದು ಹಾಲ್ ಟಿಕೆಟಲ್ಲಿ ಇದ್ದಂಥ ನಂಬರ್ ನೀವು ಎಂಟರ್ ಮಾಡಬೇಕು. ಜಸ್ಟ್ ಇಲ್ಲಿ ನೀವು ನಂಬರ್ ಎಂಟರ್ ಮಾಡಿ, ಅದರ ನಂತರ ಬಂದ್ಬಿಟ್ಟು ತೆರಳದೆ ಬಂದ್ಬಿಟ್ಟು ಸಬ್ಜೆಕ್ಟ್ ಅಂದರೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೇಳುತ್ತೆ. ಜಸ್ಟ್ ನೀವು ಏನು ಆರ್ಟ್ಸ್ ಮಾಡಿದಾರೆ, ಸೈನ್ಸ್ ಮಾಡಿದಾರೆ, ಕಾಮರ್ಸ್ ಮಾಡಿದಾರೆ, ಜಸ್ಟ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆರ್ಟ್ಸ್, ಇದು ನಮ್ಮ ಅಮ್ಮನ ಮಗಂದು ನಾನು ಚೆಕ್ ಮಾಡ್ತೇನೆ. ಜಸ್ಟ್ ಇವನು ಆರ್ಟ್ಸ್ ಮಾಡಿದ್ದೇನೆ. ಅದರ ನಂತರ ಬಂದ್ಬಿಟ್ಟು ಜಸ್ಟ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ರಿಸಲ್ಟು ನಿಮ್ಮೊಂದು ಕಣ್ಮುಂದೆ ಇರುತ್ತೆ ನೋಡ್ಕೊಳ್ಳಿ. ಇನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ ನೋಡ್ಕೊಳ್ಳಿ. ಟೋಟಲ್ ಬಂದ್ಬಿಟ್ಟು 427 ಅಂಕ ಪಡೆದಿದ್ದಾನೆ. ಒಳ್ಳೆಯ ರೀತಿಯಲ್ಲಿ ಪಾಸ್ ಕೂಡ ಆಗಿದ್ದಾನೆ. ಮೊದಲೇ ಬಂದ್ಬಿಟ್ಟು ನೀವು ರಿಸಲ್ಟ್ ಈ ರೀತಿ ಮಾಡಿ ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡ್ಕೊಳ್ಬೋದು. ಏನೋ ಜಸ್ಟ್ ನನಗೆ ಮೊದಲೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ನೋಡ್ತಿರೋ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಅದ್ರ ಜೊತೆಗೆ ಎಲ್ಲರಿಗೆ ಯಾರೆಲ್ಲ ಪಾಸ್ ಆಗಿದ್ದಾರೆ, ಯಾರೆಲ್ಲ ಫೇಲ್ ಆಗಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಎಲ್ಲರೂ ವಿದ್ಯಾರ್ಥಿ ನೀವು ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ, ಅದೊಂದು ಬೆಸ್ಟ್. ಪ್ರತಿಯೊಬ್ಬರು ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಪಾಸ್ ಆಗಿದೆ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಅಂತ ಇವತ್ತು ಮುಗಿಸ್ತೀನಿ. ಈ ಒಂದು ಪ್ರತಿಯೊಬ್ಬರು ಕೂಡ ಬೇಗ ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಜೈ ಹಿಂದ್ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್ ಬಾಯ್.